ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಣತಂತ್ರವನ್ನು ಹೆಣೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ವೀಕ್ಷಕರು. ಯಾಕೆಂದ್ರೆ ಈಗ ಡಿಕೆ ಶಿವಕುಮಾರ್ ಅವರಿಗಿರ್ತಕ್ಕಂಥ ಅತಿ ದೊಡ್ಡ ಚಾಲೆಂಜೇ ಅದು. ಎಷ್ಟು ಜನ ಶಾಸಕರು ಡಿಕೆ ಶಿವಕುಮಾರ್ ಅವರ ಜೊತೆಗೆ ನಿಂತ್ಕೊಳ್ತಾರೆ, ಅದರ ಆಧಾರದ ಮೇಲೆ ಡಿಕೆ ಶಿವಕುಮಾರ್ ಅವರ ಮುಂದಿನ ಸಿಎಂ ಗಾದಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಸಿಎಂ ಸಿದ್ದು ತಂತ್ರಕ್ಕೆ ಪ್ರತಿತಂತ್ರವನ್ನು ಹೂಡಿರುವಂಥದ್ದು ಡಿಕೆಶಿ ಮತ್ತು ಟೀಮ್. ಡಿನ್ನರ್ ಮೂಲಕ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಆಕ್ಚುಲಿ ಒಂದು ಆತಂಕ ಇತ್ತು ಇನ್ಫ್ಯಾಕ್ಟ್ ಡಿಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಬಣದ ನಾಯಕರು ಬರ್ತಾರಾ ಇಲ್ವಾ ಅಂತ. ಒಂದು ವೇಳೆ ಬರದೇ ಹೋದ್ರೆ ಹೆಂಗಪ್ಪ ಮಾಧ್ಯಮದವರಿಗೆ ಇದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದು, ಮುಜುಗರಕ್ಕೆ ಒಳಗಾಗ್ಬಿಡ್ತೀನಲ್ವಾ ನಾನು ಅನ್ನುವ ರೀತಿಯಾದಂಥ ಆತಂಕ ಇತ್ತು. ಆದರೆ ಯಾವಾಗ ಸ್ವತಃ ಸಿದ್ದರಾಮಯ್ಯನವರೇ ಬರ್ತಾರಲ್ವ ಈ ಮೀಟಿಂಗಿಗೆ, ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ನೋಡಿ ಮಂದಹಾಸ ನೋಡಿ, ಖುಷಿ ನೋಡಿ, ಒಂದು ರೀತಿಯಾಗಿ ಬಹಳ ಏನೋ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಅಥವಾ ಯಾರೋ ಒಬ್ಬರು ಬಹಳ ಆಪ್ಯಾಯಮಾನವಾಗಿರ್ತಕ್ಕಂಥ ಒಬ್ಬರು ಸ್ನೇಹಿತ ತಾನು ಕರೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅಥವಾ ತಾನು ಕರೆದಿರ್ತಕ್ಕಂಥ ಔತಣಕೂಟಕ್ಕೆ ಬಂದರೆ ಯಾವ ರೀತಿಯಾದಂಥ ಸಂತೋಷವನ್ನು ವ್ಯಕ್ತಪಡಿಸ್ತಾರೋ ಅದೇ ರೀತಿಯಾದಂಥ ಮುಖಭಾವವನ್ನು ನಾವು ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಬಹಳ ಪ್ರೀತಿಯಿಂದ ಸಿದ್ದರಾಮಯ್ಯನವರನ್ನು ಬರಮಾಡಿಕೊಂಡಿದ್ದಾರೆ, ಅವರ ಜೊತೆಗೆ ಸಮಯವನ್ನು ನಿನ್ನೆ ಕಳೆದ್ರು. ಸೊ ಆ ಮೂಲಕ ಎಲ್ಲೋ ಒಂದು ಕಡೆ ಈ ಒಂದು ಡಿನ್ನರ್ ಮೀಟಿಂಗ್ ಇದೆಯಲ್ಲ ವೀಕ್ಷಕರೇ, ಪಕ್ಷದಲ್ಲಿ ಉಂಟಾಗಿರ್ತಕ್ಕಂಥ ಈ ಎಲ್ಲ ಗೊಂದಲಗಳಿಗೆ ಬಹುಶಃ ತೆರೆ ಎಳಿಬಹುದು ಅನ್ನುವ ರೀತಿಯಾದಂತಹ ಸೂಚನೆಗಳನ್ನು ಕೊಡ್ತಾ ಇದೆ.